ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫೆಬ್ರವರಿ 12ನೇ ತಾರೀಕು ಗುರುಗಳ ಮಾರ್ಗದರ್ಶನದಲ್ಲಿ ವಿಶೇಷವಾಗಿರುವಂತಹ ಕುಬೇರ ಸಭೆ ಕಾರ್ಯಕ್ರಮ ಈ ಬಾರಿ ಅಯೋಧ್ಯೆಯಲ್ಲಿ ನಡೀತಾ ಇದೆ. ಇದೇ ಬಹಳ ವಿಶೇಷ ಅಂತ ಹೇಳ್ಬೋದು. ಇನ್ನು ಶ್ರೀರಾಮನ ಒಂದು ದರ್ಶನ, ಸೀತಾರಾಮ ಕಲ್ಯಾಣೋತ್ಸವದಲ್ಲಿ ನೀವು ಕೂಡ ಪಾಲ್ಗೊಳ್ಬಹುದು. ಇನ್ನು ನಿಮ್ಮ ಜೊತೆಯಲ್ಲಿ ಗುರುಗಳಿರ್ತಾರೆ, ಗುರುಗಳ ಜೊತೆಯಲ್ಲಿ ನೀವಿರ್ಬೋದು. ಇದರಲ್ಲಿ ನೀವು ಕೂಡ ಪಾಲ್ಗೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅಥರ್ವ ಸಿದ್ಧ ಪುರುಷ ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಕುಬೇರ ಸಭೆ ಕಾರ್ಯಕ್ರಮನೂ ಅಯೋಧ್ಯೆಯಲ್ಲಿ ನಡೀತಾ ಇದೆ. ಈಗ ಆಲ್ರೆಡಿ ಅಯೋಧ್ಯೆಯಿಂದ ಶ್ರೀರಾಮನ ಅಕ್ಷತೆ ಪ್ರತಿಯೊಂದು ಮನೆಗೂ ತಲುಪ್ತಾ ಬಂದಿದೆ ಅಂತ ಹೇಳ್ಬೋದು. ತುಂಬಾ ಜನಕ್ಕೆ ಅನುಮಾನಗಳು ಕಮೆಂಟ್ಸ್ ಅಲ್ಲಿ ಕೂಡ ಕೇಳ್ತಾ ಇರ್ತಾರೆ ಈ ಪ್ರಶ್ನೆ ಅಂತ ಹೇಳ್ಬೋದು. ಅಕ್ಷತೆಗೆ ಬಂದು ತಲುಪಿದೆ, ಏನ್ ಮಾಡ್ಬೇಕು, ಅದನ್ನ ಹೇಗೆ ನಾವು ಬಳಸಬೇಕಾಗತ್ತೆ, ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರೆ ಸಾಕಷ್ಟು ಉಪಯೋಗ ಆಗುತ್ತೆ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಜನಗಳಲ್ಲಿ ನನ್ನನ್ನು ಎಷ್ಟೋ ಜನ ಕೇಳಿದ್ರು ಕೂಡ, ನಮ್ಮ ಮನೆಗೆ ಬಂದಿದ್ದೆ ಗುರುಗಳೇ ಏನ್ ಮಾಡ್ಬೇಕು ಈ ಅಕ್ಷತೆನ ಅಂತ ಕೇಳ್ತಾ ಬಂದ್ರು. ಬಟ್ ನಾನು ಕೆಲವರಿಗೆ ನನಗೆ ಹತ್ರ ಇರ್ತಕ್ಕಂಥವ್ರಿಗೆ ಇದನ್ನ ನಾನು ಮಾಹಿತಿ ಹೇಳ್ತಾ ಬರ್ತೀನಿ. ಅಕ್ಷತೆ ಎಂತಹದ್ದು ಅಂತಂದ್ರೆ, ನಿಮ್ಮ ಮನೆಗೆ ನಿಮ್ಮ ಹತ್ರ ಏನೇನೇನೇನೇನೇನು ಬೆಲೆ ಬಾಳತಕ್ಕಂತಹದ್ದಿದೆಯೋ, ನಿಮ್ಮ ಆಸ್ತಿಯ ಮೌಲ್ಯಗಳೆಷ್ಟಿದೆಯೋ ಅದರ 10 ಪಟ್ಟು ಅಂದ್ಕೊಳ್ಳಿ. ಅದರ 10 ಪಟ್ಟು ಅಂದ್ಕೊಂಡು ಗೌರವ ಕೊಡಿ. ಆಯನೇದೇ ಪರಾಯಣೆ ದೂರ್ವಾರೋಹಂತು ಪುಷ್ಪಿಣಿ. ಏನು ಯಾವುದು ಕೊರತೆ ಇದೆಯೋ ಅದನ್ನ ನೀಗಿಸ್ತಕ್ಕಂತಹದ್ದು. ಯಾವುದು ನಮ್ಮ ಮನೇಲಿ ಕೊರತೆ ಇದೆಯೋ ಅಂತಹದ್ದು ನಿಮ್ಮ ಕೊರಗು ಇರಬಾರದು ಅನ್ಲಿಕ್ಕೆ ಶ್ರೀರಾಮನೇ ನಿಮ್ಮ ಮನೆಗೆ ಆ ಪ್ರಸಾದವನ್ನ ಕಳಿಸಿಕೊಟ್ಟಿದ್ದಾನೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಏನು ಮಾಡಬೇಕು ಗುರುಗಳೇ, ಈ ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇರುತ್ತೆ. ಈ ಅಕ್ಷತಾ ಅಂತಕ್ಕಂಥದ್ದು, ಅಕ್ಷತೆ ಅನ್ನೋಂಥದ್ದು ನೀವು ಕೂಡ ಮನೆಯಲ್ಲಿ ಸ್ವಲ್ಪ ಹೆಚ್ಚಿಗೆ ಮಾಡಬೇಕಾಗತ್ತೆ. ಅಕ್ಷತೆ ಮಾಡೋ ವಿಧಾನ ಹೇಗೆ ಅಂತಂದ್ರೆ, ನೀವು ಒಂದು ತಟ್ಟೆಯಲ್ಲಿ ಎಷ್ಟು ಪ್ರಮಾಣ ಬೇಕು, ಒಂದು ಅರ್ಧ ಕೆಜಿಯೋ 1 ಕೆಜಿಯೋ ಅಕ್ಕಿ ತೆಗೆದುಕೊಂಡು ಅದಕ್ಕೆ ಅರಿಶಿಣ ಹಾಕಿ ಒಂದು ಅರ್ಧ ಸ್ಪೂನ್ ಅಷ್ಟು ತುಪ್ಪ ಹಾಕಬೇಕು. ನೀರು ಯಾವುದೇ ಕಾರಣಕ್ಕೂ ಅಲ್ಲ, ಎಣ್ಣೆ ಮೊದಲೇ ಅಲ್ಲ, ತುಪ್ಪವೇ ಬೀಳಬೇಕು ಅದಕ್ಕೆ. ಅಕ್ಕಿ, ಅರಿಶಿಣ, ತುಪ್ಪ, ಈ 3ರ ಸಮ್ಮಿಶ್ರಣ ಅಕ್ಷತೆ ಬರ್ತಕ್ಕಂತಹದ್ದು. ಯಾಕೆಂತಂದ್ರೆ ಭಗವಂತನನ್ನು ಆವಾಹನೆ ಮಾಡಬೇಕಾದ್ರೆ ಆ ಹಿರಣ್ಯದಿಂದ ಆವಾಹನೆ ಮಾಡುವಂತ ಆ ಹಿರಣ್ಯ ವರ್ಣ ಈ ಅಕ್ಷತೆ ಆಗಿರುತ್ತೆ. ಅದಕ್ಕಾಗಿ ಮನೆಯಲ್ಲಿ ನೀವು ಈ ಅಕ್ಷತೆಯನ್ನು ಮಾಡಿಕೊಳ್ತಾ, ಅಥವಾ ನಿಮ್ಮ ಮನೆ ಇದ್ದರೆ ಈ ಅಕ್ಷತೆಯನ್ನ ರಾಮನ ಕಡೆಯಿಂದ ಬಂದಿರತಕ್ಕಂಥದ್ದು. ಇನ್ನು ಕೆಲವರು ಡೌಟ್ ಪ್ರಶ್ನೆ ಕೇಳಿದೆ ನನ್ನ, ಗುರುಗಳ ಇಷ್ಟು ಜನಕ್ಕೆ ಕಳ್ಸಿಕೊಟ್ಟಿದ್ದಾರಲ್ಲ, ಅದು ಅಲ್ಲಿಂದಲೇ ಬಂದಿದೆಯಾ ಅಂತ. ಅದು ಒಂದು ಅನುಮಾನ ಮೂಡುತ್ತೆ ಗುರುಗಳೇ. ನೋಡಿ, ದಯವಿಟ್ಟು ಇದಕ್ಕೆ ಅವಕಾಶವೇ ನಿಮ್ಮ ತಲೆಯಲ್ಲಿ ಬಿಟ್ಕೋಬೇಡಿ, ಆ ಉಳನ್ ಒಳಗಡೆ ಕಳಿಸ್ಬೇಡಿ. ರಾಮ ಅಂತ ಹೇಳಿಕೊಟ್ಟಿದ್ದಾನ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಒಮ್ಮೆ ನೀವು ರಾಮನಾಮ ಸ್ಮರಣೆ ಮಾಡಿ ಸಾಕು. ಒಮ್ಮೆ ರಾಮನಾಮ ಸ್ಮರಣೆ ಮಾಡಿ ಈ ಜನ್ಮದಲ್ಲಿ ನೀವು ಧನ್ಯರಾಗ್ಬಿಡ್ತೀರಿ. ನೀವು ಮಾಡಿರ್ತಕ್ಕಂತಹ 7 ಜನ್ಮಗಳ ಅಥವಾ 7 ಕೋಟಿ ಜನ್ಮಗಳ ದಟ್ಟ ದಾರಿದ್ರ್ಯ ಬಿಟ್ಟು ಹೋಗುತ್ತಂತೆ. ಇಡೀ ವಿಶ್ವಕ್ಕೆ ನಮ್ಮ ದೇಶ ಮಾದರಿ ಆಗುತ್ತೆ. ನಿಧಾನ ಗಮನಿಸ್ತಾ ಬನ್ನಿ, ಇನ್ನಿರ್ತಕ್ಕಂತಹ ಮುಂದಿನಗಳು ಅವೇನೆ. ಇಡೀ ಪ್ರಪಂಚಕ್ಕೆ ನಮ್ಮ ದೇಶವೇ ಇಂಜನ್, ಅದು ನೆನ್ಪಿಟ್ಕೊಳ್ಳಿ. ಇನ್ನು ಬರ್ತಕ್ಕಂತಹ ಕಾಲದಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಏನಂತಂದ್ರೆ, ಈ ಅಕ್ಷತೆ ಬಗ್ಗೆ ನಾನು ಹೇಳಲಿಕ್ಕೆ ಹೊರಟು, ಈ ಅಕ್ಷತೆ ಪ್ರಸಾದವನ್ನ ಆವತ್ತೇನು ರಾಮನ ಪ್ರತಿಷ್ಠೆ ಆಗ್ತಕ್ಕಂತಹದ್ದು ಅಭಿಜಿನ್ ಮುಹೂರ್ತ ಅಂತ ಏನು ಇದೆಯೋ ಆ ಸಂದರ್ಭದಲ್ಲಿ, ಆ 12 ಗಂಟೆ ಸಂದರ್ಭದಲ್ಲಿ, ಯಾಕಂದ್ರೆ ಸ್ವಲ್ಪ ಚಿಕ್ಕದಾಗಿ ಕೊಟ್ಟಿರ್ತಾರೆ ನಿಮಗೆ, ನೀವು ಅಕ್ಷತೆ ಮಾಡಿಕೊಂಡು ಅದಕ್ಕೆ ಮಿಶ್ರಣ ಮಾಡ್ಕೊಳ್ಳಿ. ಈಗ ನೋಡಿ, ಮದುವೆಗಳಲ್ಲಿ ನಮಗೆ ತೊಂದರೆ ಕೊಟ್ಟಿರೋರು, ನೋವು ಕೊಟ್ಟಿರೋರು ಬಂಧುಗಳಲ್ಲಿ ಬಹಳ ಜನ ಇರ್ತಾರೆ. ಆವತ್ತು ಸಾಧ್ಯ ಆದ್ರೆ ನಮ್ಮ ಮಕ್ಕಳ ಇನ್ವಿಟೇಷನ್ ತಗೊಂಡು ಅವ್ರು ನೆನ್ಪು ಮಾಡ್ಕೊಡ್ತೀವಿ, ಕೊಟ್ಟು ಬರೋಣ ಅಂತ. ಹೌದಾ? ಕೊಡ್ತಾರ? ಸಾಮಾನ್ಯ ಕೊಡ್ತಾರಲ್ಲ. ಎಲ್ರಿಗೂ ಕೂಡ ಇನ್ವಿಟೇಷನ್ ಕೊಟ್ಟು ನಾವು ಆಮಂತ್ರಣವನ್ನು ಮಾಡ್ತೇವೆ, ಮದುವೆ ಕರಿತೇವೆ. ನಮ್ದು ಯಾವುದೋ ಒಂದು ಕಾರ್ಯಕ್ರಮ ಕರಿತೀವಿ. ಎಂತಹ ಶತ್ರುಗಳಿಗಾದ್ರೂ ಕೂಡ ಒಂದು ಅವಕಾಶವನ್ನ, ಆ ಒಂದು ಇನ್ವಿಟೇಷನ್ ಕೊಟ್ಟು ಅದರ ಅಕ್ಷತೆಯನ್ನು ಕೊಟ್ಟು ನಾವು ಅವ್ರನ್ನ ವೆಲ್ಕಮ್ ಮಾಡ್ತೀವಿ. ಈ ಅಕ್ಷತೆ ಹಾಕೋ ಉದ್ದೇಶವೇನು ಅಂತಂದ್ರೆ,
ನಾವು ಬಹುಶಃ ಏನ್ ಕರಿಬೇಕಾಗಿತ್ತೋ, ಏನ್ ಕೊಡ್ಬೇಕಾಗಿತ್ತೋ, ಯಾವುದನ್ನು ಕಳಿಸ್ಬೇಕಾಗಿತ್ತೋ, ಯಾವುದನ್ನು ಕೊಟ್ಟಿಲ್ವೋ, ಇಲ್ಲಿ ಪರಿಪೂರ್ಣತೆ. ಅಕ್ಷತೆ ಅನ್ನೋದು ನಿಮ್ಮ ಕೊರಗುಗಳಿಗೆ ಪೂರ್ಣ ಮಾಡುವಂಥದ್ದು. ಆ ಕೊರಗುಗಳು ಏನಿದೆಯೋ ಅದನ್ನು ನೀಗಿಸುವ ಮುಖಾಂತರ ನಿಮಗೆ ಒಂದು ದಿಶಕ್ತಿಯನ್ನ ಕೊಡುವಂಥದ್ದು. ಅಂತಹ ಅದ್ಭುತವಾದ ಮಂತ್ರಾಕ್ಷತೆ ಇದೆಯಲ್ಲ, ರಾಮನ ಹೆಸರು ಹೇಳಿ ಅವ್ರು ಇಲ್ಲಿಂದಲೇ ಕೊಟ್ರಾ, ನೀವು ಆನಂದವಾಗಿ ಸ್ವೀಕರಿಸಿ. ಅಲ್ಲಿಂದ ಇಲ್ಲಿಂದ ಅವ್ರು ಅಷ್ಟು ಮಾಡಿರ್ತಾರೆ, ಇಷ್ಟು ಮಾಡಿರ್ತಾರ, ಇಡೀ ದೇಶ ಕಂಚಕ್ಕಾಗತ್ತಾ? ಇವೆಲ್ಲವೂ ಬೇಡ. ನಮ್ಮ ಮನೆಗೆ ಬಂದಿದೆಯಾ, ಆ ಹೆಸರಲ್ಲಿ ಮನೆಗೆ ಬಂದಿದೆಯಾ ಸಾಕು. ಇನ್ನೆಂಥ ಚಿಂತೆಗಳನ್ನ ಮಾಡಬೇಡಿ, ಯಾವುದೇ ಕಾರಣಕ್ಕೂ ಮಾಡಬೇಡಿ. ಈ ಅಕ್ಷತೆಯನ್ನ ಅದ್ರ ಜೊತೆಗೆ ಬೆರೆಸಿ. ಇನ್ನು ಆವತ್ತು ಮನೆ ಮಂದಿ ಎಲ್ಲರೂ ಕೂಡ ಹಿರಿಯರು ಇದ್ರೆ, ಅಪ್ಪ ಅಮ್ಮ ಅಜ್ಜ ಅಜ್ಜಿ ಇದ್ರೆ ಅವ್ರ ಕಡೆಯಿಂದ ಅಕ್ಷತೆಯನ್ನು ತಲೆ ಮೇಲೆ ಹಾಕ್ಸ್ಕೊಳ್ಳಿ. ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯ ಪ್ರತಿಷ್ಠತಿ ರೋಚನೋ ರೋಚಮಾನಃ ಶೋಭನೋ ಶುಭಮಾನಃ ಕಲ್ಯಾಣಃ ವೃದ್ಧಾಸ್ನ ಹವೈ ನಮಸೋಪಸತ್ಯಾಃ ಮಿತ್ರಂದೇನ್ ಅನುರಾಧಾನ್ ಅವಿಷಾ ವರ್ತಯಂತಹ ಶತಂ ಜೀವಮ ಶರದಸ್ಸ ವೀರಾಃ. ನೀನು 100 ವರ್ಷಗಳ ಕಾಲ ವೀರನಾಗಿ ಬದುಕಲಿಕ್ಕೆ ಆ ಅಕ್ಷತೆ ಬಂದಿರೋದು. ನೀನು 100 ವರ್ಷಗಳ ಕಾಲ ಪರಿಪೂರ್ಣವಾಗಿರ್ತಕ್ಕಂಥ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಆ ಅಕ್ಷತೆ ಮನೆಗೆ ಬಂದಿರೋದು. ನೀನು 100 ವರ್ಷಗಳ ಕಾಲ ಪೂರ್ಣ ಆರೋಗ್ಯವಂತನಾಗಿಯೂ ಆಯುಷ್ಯವಂತನಾಗಿಯೂ ಐಶ್ವರ್ಯವಂತನಾಗಿ ವಿರಾಜಮಾನವಾಗಿ ಶೋಭಾಯಮಾನ ಕಂಗೊಳಿಸಲಿಕ್ಕೆ ನಿನ್ನ ಮನೆಗೆ ಆ ಅಕ್ಷತೆ ಬಂದಿರೋದು. ಯಾರ ಮನೆಗೆ ಬಂದಿಲ್ವೋ ಗೊತ್ತಿಲ್ಲ, ಕೇಳಿಯಾದರೂ ಪಡ್ಕೊಳ್ಳಿ. ಪಾಪಭೂಯಿಷ್ಟದ ಪದಗಳನ್ನು ನೀವು ದಯವಿಟ್ಟು ಬಳಸಬೇಡಿ, ಯಾವುದೇ ಕಾರಣಕ್ಕೂ ಬಳಸಬೇಡಿ. ಸಾಧ್ಯವಾದರೆ ಬದಲಾಗೋಣ. ಈ ಅಕ್ಷತೆಯನ್ನ ನೀವು ಅವತ್ತು ಪೂಜೆಯಲ್ಲಿ ಬಳಸಿ ಆಶೀರ್ವಾದವನ್ನ ಪಡೆದುಕೊಳ್ತಕ್ಕದ್ದು. ಇನ್ನೂ ಸ್ವಲ್ಪ ಮುಂದೆ ಒಂದು ಹೆಜ್ಜೆ ಮುಂದೆ ಹೋಗಿ ಆವತ್ತೇನಾದರೂ ಸಿಹಿಯನ್ನು ನೀವು ನೈವೇದ್ಯ ಮಾಡಬೇಕು. ಏನು ಸಿಹಿ? ಒಂದು ಪೊಂಗಲ್ ಮಾಡ್ತೀರಿ. ಆ ಒಂದು ಪೊಂಗಲ್ ಮಾಡುವಾಗ ಈ ಅಕ್ಷತೆ ಸ್ವಲ್ಪ ನಿಮ್ಮ ಮನೆಗೆ ಅಕ್ಕಿ ಏನು ಹಾಕಿರ್ತೀರೋ ಅದಕ್ಕೆ ಸ್ವಲ್ಪನೂ ಹಾಕಿ. ಹೀಗೆ ಪ್ರಸಾದದ ರೂಪದಲ್ಲಿ ಎಲ್ಲರೂ ಕೂಡ ಸ್ವೀಕಾರಾರ್ಹರು. ಹಾಗಾಗಿ ಇದನ್ನು ಸ್ವೀಕಾರ ಮಾಡಲಿಕ್ಕೆ ಮಾಡಿಕೊಳ್ಳತಕ್ಕಂತಹದ್ದು ಈ ಮಂತ್ರಾಕ್ಷತೆ. ನೀವು ಸಾಧ್ಯವಾದಷ್ಟು ಒಮ್ಮೆ ಅದನ್ನು ಕೈಯಲ್ಲಿ ಹಿಡಿದು ನಮ್ಮನ್ನು ಉದ್ಧರಿಸಲು ಬಂದಿರತಕ್ಕಂತಹ, ನಮ್ಮನ್ನು ಉದ್ಧಾರ ಮಾಡಲು ಬಂದಿರತಕ್ಕಂತಹ ಹೇ ರಾಮನೇ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮ ರಕ್ಷಾ ಮಂತ್ರವಿದು. ಇನ್ನು ರಾಮಾಯಣವನ್ನ ಓದುವಂಥದ್ದು, ಸುಂದರ ಕಾಂಡವನ್ನಾದರೂ ನೀವು ಅವತ್ತು ಪಠಿಸುವಂಥದ್ದು, ಅಥವಾ ವಿಷ್ಣು ಸಹಸ್ರನಾಮವನ್ನಾದರೂ ಕೂಡ ಹೇಳುವಂಥದ್ದು. ಒಟ್ಟಾರೆಯಾಗಿ ನಿಮ್ಮ ಮನೆಗೆ ಮೊದಲೇ ಅಕ್ಷತೆಯನ್ನ ಕಳಿಸಿಕೊಟ್ಟಿರ್ತಕ್ಕಂತಹದ್ದು. ಇನ್ನೂ ಕೆಲವರದ್ದು ವಾದ ಎಂಥದ್ದು ಇದೆ, ಇನ್ನು ಪ್ರತಿಷ್ಠಾಪನೆ ಆಗ್ಲಿಲ್ಲ, ಅದು ರಾಮನ ಪ್ರಸಾದ ಹೇಗಾಗ್ಬಿಡುತ್ತೋ, ಇವೆಲ್ಲ ಮಾತಾಡ್ತಾರಪ್ಪ, ಹೇಗೇಗೋ ಮಾತಾಡ್ತಾರೆ. ಭಗವಂತನಲ್ಲಿ ಏನು ಗೊತ್ತಾ, ಅಣುರೇಣು ತೃಣಕಾಷ್ಟ ಎಲ್ಲವೂ ಅವನಾದ್ದರಿಂದ ಎಲ್ಲೋ ಹುಡುಕಬೇಡ, ಕಲ್ಲು ಮುಳ್ಳುಗಳ ಗುಡಿಯೊಳಗೆ ಎಲ್ಲ ಹುಡುಕಬೇಡ. ಅದಕ್ಕೆ ಹೇಳ್ತಕ್ಕಂಥದ್ದು ಸ್ವಲ್ಪ ಬಾಗಿ ನೋಡುವಂತಕ್ಕಂತಹದ್ದು. ನಿನ್ನ ಹೃದಯ ತಕ್ಕಡಿಯಲ್ಲೇ ಇದ್ದಾನೆ ಅಂತಕ್ಕಂತಹದ್ದು. ನಿನ್ನ ಹೃದಯ ತಕ್ಕಡಿಯಲ್ಲೇ ಅವನಿದ್ದಾನೆ. ಎಲ್ಲೋ ಮಂದಿರಗಳಲ್ಲಿ ಮಂದಾಸನಗಳಲ್ಲಿ ಹುಡುಕಬೇಡ. ಹಾಗಾದರೆ ನಾವ್ಯಾಕ ಅಲ್ಲಿ ಹುಡುಕೋದು? ಈ ಥರದ ಪ್ರಶ್ನೆಗಳು ಬೇಕಾದಷ್ಟು ಬರ್ತವೆ. 500 ವರ್ಷಗಳ ಇತಿಹಾಸ, ಇನ್ನು ಅದೊಂದು ದೊಡ್ಡ ಸಬ್ಜೆಕ್ಟ್. ಎಲ್ಲದೂ ಕೂಡ ಮಹತ್ತರವಾಗಿರ್ತದ ದಿಶಕ್ತಿ ಇದೆ. ಅದು ನಮಗೆ ರಾಮ ಮಂದಿರವಲ್ಲ, ರಾಷ್ಟ್ರ ಮಂದಿರ. ಅದು ಅಂತಹ ರಾಷ್ಟ್ರ ಮಂದಿರ ನಮ್ಮ ಗುರುತು. ಅದು ನಾವುಗಳು ಈ ದೇಶದಲ್ಲಿ ಇದೀವಿ ಅನ್ನಲಿಕ್ಕೆ ನಮ್ಮದೊಂದು ಗುರುತು. ಅದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಸ್ಟಾಪ್ ಹಾಕಿರ್ತೀವಿ. ನೀವು ಟೊಮಾಟೊ ತಗೊಂಡು ಬಂದ್ರೆ ಯಾರ ಅಂಗಡಿ ತಗೊಂಡ್ಬಂದ್ರಿ, ಯಾವ ಅಂಗಡಿ ಅದು, ಆ ಅಂಗಡಿ ಹೆಸರಿರುತ್ತೆ. ಅದಕ್ಕೆ ನೀವು ಯಾವ ದೇಶದವರು ಅನ್ಲಿಕ್ಕೆ ಇಂಥ ದೇಶದವರು ಅನ್ಲಿಕ್ಕೆ ಕುರುಹೋದು, ಅದೊಂದು ಹೆಗ್ಗುರುತು. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಆ ದೇಶದವರು ಆಗಿರತಕ್ಕಂತಹದ್ರಿಂದ ರಾಮ ರಾಜ್ಯ ಇದು, ರಾಮ ರಾಷ್ಟ್ರ ಇದು ಅನ್ನೋ ಮನೋಭಾವನೆಯಿಂದ ಆ ಅಕ್ಷತೆಯನ್ನ ಪ್ರೀತಿಯಿಂದ ಬರಮಾಡಿಕೊಂಡು ಆವತ್ತು ಪ್ರತಿಷ್ಠಾಪನೆ ದಿವಸ ಹಿರಿಯರಿಂದ ನೀವು ಆಶೀರ್ವಾದವನ್ನ ಪಡೆದುಕೊಳ್ತಕ್ಕಂತಹದ್ದು. ಸ್ವಲ್ಪ ಮಾತ್ರವಾಗಿ ನೀವು ಆ ಒಂದು ನೈವೇದ್ಯವನ್ನು ಕೂಡ ಮಾಡುವಂಥದ್ದನ್ನ ಮಾಡಿಕೊಳ್ಳಿ. ಇನ್ನು ಮಕ್ಕಳು ಯಾರಿಗಾದ್ರೂ ವಿದ್ಯಾಭ್ಯಾಸದಲ್ಲಿ ಕೊರತೆ ಅಂತಂದರೆ ಅದೇ ಅಕ್ಷತೆನ ಸ್ವಲ್ಪ ಆ ಮಕ್ಕಳಿಗೆ ನೀವು ವಿಶೇಷವಾಗಿ ಅವರಿಗೆ ಆಶೀರ್ವಾದ ಮಾಡೋದಾದ್ರೆ ಅವರ ಪುಸ್ತಕದಲ್ಲೂ ಕೂಡ ಒಂದು 2 ಇಡಿ, ಅವರೊಂದು ಪುಸ್ತಕದಲ್ಲಿ 2 ಇಡಿ, ನೋಡಿ ಸ್ವಲ್ಪ ಇದರ ಏನಾದರೂ ಶಕ್ತಿ ಇದೆಯಾ ಅಂತ. ಆಮೇಲೆ ನೀವೆಲ್ಲೋ ಒಂದು ಕಡೆ ಹೋಗ್ತಿರ್ತೀರಲ್ಲ, ಪ್ರಾತಃ ಕಾಲ ಎದ್ದು ಪಾಪ ಎಲ್ಲೆಲ್ಲೋ ಕೆಲಸಕ್ಕೆ ಹೋಗ್ತೀರಿ, ನೀವು ಸ್ವಲ್ಪ ಒಂದು ಸಣ್ಣದಾಗಿ ಆ ಅಕ್ಷತೆನ ಪಾಕೆಟ್ ಮಾಡಿ ಇಟ್ಕೊಂಡು ಕೂಡ ಹೋಗಿ. ಯಾಕಂದ್ರೆ ಆ ಹೆಸರು ಜಗಜ್ಜಾಹೀರಾಗಿದೆ. ಅದಕ್ಕಾಗಿ ಆ ಅಕ್ಷತೆ ಇದ್ದಾಗ ಎಲ್ಲೆಲ್ಲಿ ನಿಮಗೆ ತುಡುಕು ತೊಂದರೆ ಕಾಣಿಸ್ಕೊಳ್ತಾ ಇದೆಯೋ, ಎಲ್ಲೆಲ್ಲಿ ನಿಮಗೆ ಅಲ್ಲಿರ್ತಕ್ಕಂಥ ಅಭಾವ ಅಂದ್ರೆ ಆ ಕ್ಷೇತ್ರದಲ್ಲಿ ಆ ರಂಗದಲ್ಲಿ ನಿಮಗೆ ಅಭಾವ ಕಾಣಿಸ್ಕೊಳ್ತಾ ಇದೆಯೋ, ಇದು ಅಲ್ಲಿ ಅದರ ಪ್ರಭಾವ ತೋರಿಸುತ್ತೆ.
ಆ ಅಕ್ಷತೆಯ ಸ್ವಭಾವವೇ ಅಷ್ಟು. ಎಂತಹದ್ದೇ ಆಗಿರಲಿ ಆ ಅಭಾವವನ್ನು ಓಡಿಸ್ತಕ್ಕಂತಹ ಸ್ವಭಾವದ ಶಕ್ತಿ ಆ ಒಂದು ಅಕ್ಷತೆಗಿದೆ. ಅದಕ್ಕಾಗಿ ಆ ಅಕ್ಷತೆಯನ್ನು ನಿಮ್ಮಲ್ಲಿರ್ತಕ್ಕಂಥ ಆಸ್ತಿ ಪಾಸ್ತಿಯ ಮೌಲ್ಯಗಳಿಗಿಂತಲೂ ಹೆಚ್ಚಿನ ಮೌಲ್ಯವನ್ನು ಕೊಡಿ. ನೀವು ಸಾಧ್ಯವಾದರೆ ನಿಮ್ಮ ವರ್ಷಗಳ ಕಾಲ ಅದನ್ನು ಕಾಪಾಡ್ಕೋಬೇಕಷ್ಟೇ. ಆ ಅಕ್ಷತೆ ಸಂಪೂರ್ಣ ಖಾಲಿ ಆಗಬಾರ್ದು. ಮತ್ತು ಯಾಕಂದ್ರೆ ಸ್ವಲ್ಪ ಕೊಟ್ಟಿರ್ತಾರೆ ಅವರು. ನೀವೊಂದು ಅರ್ಧ ಕೆಜಿ ಮಾಡ್ಕೊಂಡಿರ್ತೀರಿ, ಇನ್ನು ಆ ಅರ್ಧ ಕೆಜಿಯಲ್ಲಿ ಒಂದು 100 ಗ್ರಾಮ್ ಇದೆ, ಅಷ್ಟರಲ್ಲಿ ಮತ್ತೆ ನೀವು ಮಾಡ್ಕೊಳ್ಬೇಕಾಗತ್ತೆ, ಮತ್ತೆ ಮಾಡ್ಕೊಳ್ಬೇಕು. ಅದಕ್ಕೆ ಮದುವೆಗಳಲ್ಲಿ ಈ ಅಕ್ಷತೆ ಎಲ್ರಿಗೂ ಕೊಡ್ತಾರೆ. ನಿಮ್ಮ ಶತ್ರುಗಳು ಕೊಡ್ತಾರೆ, ಮಿತ್ರಗಳು ಕೊಡ್ತಾರೆ, ಬಂಧು ಬಾಂಧವರು ಎಲ್ಲರಿಗೂ ಕೊಡ್ತಾರೆ. ಶತಮಾನ ಭವತಿ ಅಂತೇಳಿ ಆಶೀರ್ವಾದ ಎಲ್ಲರೂ ಮಾಡ್ತಾರೆ. ಅವನು ಶತ್ರು ಆಗಿದ್ರು ಕೂಡ ಚೆನ್ನಾಗಿರೋ ಹತ್ಲಾಗೆ ಅಂತ ಹೇಳಿ ಆಶೀರ್ವಾದ ಊಟ ಕೊಟ್ಟು ಹೋಗ್ತಾನೆ. ಅಂದರೆ ಇಷ್ಟು ಅಕ್ಷತೆ ಕಾಳಲ್ಲಿ ಯಾವುದಾದ್ರೂ ಒಂದೇ ಒಂದು ಅಕ್ಷತೆ ಕಾಳಲ್ಲಿ ಬ್ರಹ್ಮದೇವ ಆವಾಹನ ಆಗಿರ್ತಾನಂತೆ. ಒಂದೇ ಒಂದು ಅಕ್ಷತೆ ಕಾಳು, 2-3 ಅಲ್ಲ. ಆ ಒಂದು ಯಾರ ಮನೆಗೆ ಬಂತೋ ಗೊತ್ತಿಲ್ಲ, ಯಾರು ಪುಣ್ಯಾತ್ಮರೋ ಗೊತ್ತಿಲ್ಲ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂತಹದ್ದು ಮದುವೆಗೆ ಸಂಬಂಧಪಡ್ತಕ್ಕಂಥದ್ದು. ಆದರೆ ಇಲ್ಲಿ ನಿಮ್ಮ ಮನೆಗೆ ಬಂದಿರತಕ್ಕಂಥ ಪ್ರತಿ ಅಕ್ಷತೆಯಲ್ಲೂ ಕೂಡ ರಾಮ ಇದ್ದಾನೆ. ಹಾಗಾಗಿ ಆ ರಾಮ ಇದ್ದಾಗ ನಿಮಗೆ ಭೀಮ ಬಲ ಬಂದ ಹಾಗೆ, ಪರಾಕ್ರಮ ಸಿಕ್ಕಿದ ಹಾಗೆ, ಯಶಸ್ಸು ಸಿಕ್ಕಿದ ಹಾಗೆ, ತೇಜಸ್ಸು ಸಿಕ್ಕಿದ ಹಾಗೆ ಆ ಅಕ್ಷತೆಯನ್ನು ಕಾಪಾಡಿಕೊಂಡೋಗಿಯಪ್ಪ. ಕೆಲವು ದಿನಗಳಲ್ಲೇ ನಿಮ್ಮ ನಿರೀಕ್ಷೆಯ ಮಟ್ಟವನ್ನು ಪ್ರತಿ ಹೆಜ್ಜೆಗೂ ನಿಮಗೆ ಪರೀಕ್ಷೆಗಳಾಗ್ತಾ ಇತ್ತು, ಕಂಟಕ ಕಾಣ್ತಾ ಇತ್ತು. ಅದೇನು ಕೂಡ ಕಾಣದೇ ಇರತಕ್ಕಂತಹದ್ದು. ಅದಕ್ಕೆ ಅಕ್ಷತಾರೋಪಣ ಅಂತ ಬಹಳ ವಿಶೇಷವಾಗಿ ಮಾಡ್ತಾರೆ. ಪ್ರತಿ ವಿಷಯದಲ್ಲೂ ಕೂಡ ಆ ಅಕ್ಷತೆಗೆ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಇದೆ. ಅದಕ್ಕಾಗಿ ಮಂತ್ರಾಕ್ಷತೆ ಇದೆಯಲ್ಲ, ಆ ಮಂತ್ರಾಕ್ಷತೆಯನ್ನ ನಿಮ್ಮ ಬಳಿ ಇಟ್ಕೊಳ್ತಿರಲ್ಲ, ಅದು ನಿಮ್ಮ ಪೂರ್ಣವಾಗಿರ್ತಕ್ಕಂಥ ಧೀಶಕ್ತಿಯಾಗಿ ನಿಮ್ಮ ರಕ್ಷಣೆ ಮಾಡ್ತಾ ಇರುತ್ತೆ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಉತ್ತಮವಾಗಿರುವಂತಹ ರೈಮಿಂಗ್ಸ್ನ ತಿಳಿಸಿದ್ರೆ, ಅದರ ಜೊತೆನಲ್ಲಿ ಅದು ರಾಮ ಮಂದಿರ ಅಲ್ಲ, ರಾಷ್ಟ್ರ ಮಂದಿರ ಅನ್ನೋ ಒಂದು ಉತ್ತಮವಾಗಿರುವಂತಹ ಸಂದೇಶವನ್ನ ತಿಳಿಸ್ಕೊಟ್ಟಿದ್ರೆ. ಜೊತೆಗೆ ಈ ಒಂದು ದಿನ 22ನೇ ತಾರೀಕು ನಾವು ಏನೆಲ್ಲ ಮಾಡಬೇಕಾಗತ್ತೆ, ಅಕ್ಷತೆನ ಮನೇಲಿ ಯಾವ ರೀತಿ ನಾವು ತಯಾರಿಸ್ಬಿಟ್ಟು ಮನೆ ಮಂದಿ ಎಲ್ಲ ಕೂಡ ಅದರ ಒಂದು ಸಿಹಿಯನ್ನ ಮಾಡಬೇಕಾಗತ್ತೆ ಅಂತ ತಿಳಿಸ್ಕೊಟ್ರಿ. ಹಿರಿಯರಿಂದ ಆಶೀರ್ವಾದ ಪಡ್ಕೊಳ್ಬೇಕಾಗತ್ತೆ ಅಂತ ತಿಳಿಸಿದ್ರ. ಎಲ್ಲರಿಗೂ ತುಂಬಾ ಕನ್ಫ್ಯೂಷನ್ಸ್ ಇತ್ತು ಅಂತ ಹೇಳ್ಬೋದು ಈ ವಿಚಾರವಾಗಿ. ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ರು, ನನ್ನೂ ಕೂಡ ಸಾಕಷ್ಟು ಜನ ಕೇಳಿದ್ರು. ಆ ಎಲ್ಲ ಒಂದು ಕ್ವೆಶನ್ಸ್ಗೂ ಕೂಡ ಇವತ್ತು ಫುಲ್ ಸ್ಟಾಪ್ ಇಟ್ಟಿದ್ದೀರಾ ಅಂತ ಹೇಳ್ಬೋದು. ಉತ್ತಮವಾಗಿರುವಂತಹ ಮೆಸೇಜ್ ನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನೋಡ್ರಲ್ಲ ವೀಕ್ಷಕರೇ, ತುಂಬಾ ಡೌಟ್ಸ್ ನಿಮಗೂ ಇತ್ತಲ್ವಾ? ಏನ್ ಮಾಡ್ಬೇಕು, ಅಕ್ಷತೆ ಈಗ ಆಲ್ರೆಡಿ ಬಂದ್ ತಲುಪಿದೆ, ಎಲ್ಲಿಂದ ಬಂದಿದೆ, ಬಂದಿರುವಂತದ್ದು ಅಯೋಧ್ಯೆಯಿಂದ ಅಥವಾ ಅಲ್ವಾ, ಈ ಎಲ್ಲ ಒಂದು ಪ್ರಶ್ನೆಗಳಾಗಿರ್ಬೋದು. ಇನ್ನು ಜನವರಿ 22ನೇ ತಾರೀಕು ನೀವು ಯಾವ ಒಂದು ಕೆಲಸವನ್ನ ಮಾಡಬೇಕು ಅಂತ ನಮಗೆ ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು ತಿಳಿಸ್ಕೊಟ್ಟಿದ್ದಾರೆ. ತಪ್ಪದೇ ಈ ಕೆಲಸವನ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.